ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ನಾನು ಡಾಕ್ಟರ್ ಶಿಲ್ಪ ಜ್ವಾಲ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬೇಸಿಗೆ ಮುಗಿದು ಮಳೆಗಾಲ ಶುರುವಾಗಿದೆ. ಈ ಮಳೆಗಾಲದಲ್ಲಿ ಎಲ್ಲರಿಗೂ ಬಿಸಿ ಬಿಸಿ ಬಜ್ಜಿ ತಿನ್ನಬೇಕನ್ಸುತ್ತೆ, ಕಾಫಿ ಟೀ ಕುಡಿಬೇಕನ್ಸುತ್ತೆ, ಎಣ್ಣೆಯಲ್ಲಿ ಕರೆದಿದ ಪದಾರ್ಥಗಳನ್ನ ತಿನ್ನಬೇಕಂತ ಅನಿಸುತ್ತೆ. ಆದರೆ ಈ ರೈನಿ ಸೀಸನಲ್ಲಿ ಈ ಥರ ಆಹಾರಗಳನ್ನ ತಗೊಳ್ಳೋದು ಸರಿನಾ ತಪ್ಪಾ? ಯಾವ ರೀತಿ ಆಹಾರ ಸೇವನೆ ಮಾಡಿದ್ರೆ ಮಳೆಗಾಲದಲ್ಲಿ ಕಾಯಿಲೆಗಳಿಂದ ನಾವು ದೂರ ಇರ್ಬೋದು, ಅದನ್ನು ಇವತ್ತು ನೋಡೋಣ. ರೈನಿ ಸೀಸನ್ ಬಂದಾಗ ನಮ್ಮ ಶರೀರದಲ್ಲಿ ಡೈಜೆಷನ್ ಕೆಪಾಸಿಟಿ ತುಂಬ ಕಮ್ಮಿ ಆಗುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಶರೀರದಲ್ಲಿ ಓವರಾಲ್ ಮೆಟಬಾಲಿಸಮ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಈ ಸೀಸನ್ನಲ್ಲೇ ನಿಮಗೆ ವಾತ ರಿಲೇಟೆಡ್ ಕಾಯಿಲೆಗಳು ಜಾಸ್ತಿಯಾಗಿ ನೋಡ್ಬೋದು. ಲೈಕ್ ಏನಂದರೆ ಹೊಟ್ಟೆ ಉಬ್ಬರಿಸ್ಕೊಂಡಂಗಾಗುತ್ತೆ, ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ. ಈ ಸೀಸನಲ್ಲಿ ಕಾಮನ್ ಆಗಿ ಜ್ವರ, ಕೆಮ್ಮು, ನೆಗಡಿ, ಸೀನು ಈ ರೀತಿ ಹಲವಾರು ಕಾಯಿಲೆಗಳು ಕಾಮನ್ ಆಗಿ ಬರುತ್ತೆ. ಹಾಗೆ ಈ ಸೀಸನಲ್ಲಿ ಬರೋ ಕಾಯಿಲೆಗಳು ಬೇಗ ವಾಸಿನೂ ಆಗೋಲ್ಲ. ಎಷ್ಟೇ ಮಾತ್ರೆಗಳನ್ನ ತೊಗೊಂಡ್ರೂ ಕೂಡ ವಾಸಿ ಆಗೋಲ್ಲ. ಯಾಕಂದರೆ ನಮ್ಮ ದೇಹದಲ್ಲಿ ಮೆಟಬಾಲಿಸಮೇ ಸರಿಯಾಗಿ ಆಗ್ತಾ ಇರಲ್ಲ. ಹಾಗಾಗಿ ಈ ಸೀಸನಲ್ಲಿ ಕಾಯಿಲೆಗಳು ಜಾಸ್ತಿ. ಈ ಸೀಸನ್ನಲ್ಲೇ ಕಾಯಿಲೆಗಳು ಯಾಕೆ ಜಾಸ್ತಿ ಅಂದರೆ, ಮೊದಲನೇದು ಮೋಡ ಕವಿದ ವಾತಾವರಣ ಇರುತ್ತೆ. ಅದು ನಮಗೆ ಸಪೋರ್ಟ್ ಮಾಡಲ್ಲ ಹುಷಾರಾಗೋಕ್ಕೆ. ಮತ್ತು ಇನ್ನೊಂದು ಮಳೆಗಾಲ ಆಗಿರೋದ್ರಿಂದ ನೀರೆಲ್ಲ ತುಂಬ ಗಲೀಜಾಗಿರುತ್ತೆ. ನೀವು ನೋಡಿರ್ತೀರ ಎಲ್ಲ ಕಡೆನೂ ಮಳೆ ಆಗಿರೋದ್ರಿಂದ ಹರಿಯೋ ನೀರು ಕೂಡ ಗಲೀಜಾಗಿರುತ್ತೆ. ಹಾಗಾಗಿ ನೀರಿಂದನೂ ಕೂಡ ಕಾಯಿಲೆಗಳು ಬರುತ್ತೆ. ಆಮೇಲೆ ಆಷಾಢದಲ್ಲಿ ಗಾಳಿ ಜಾಸ್ತಿ ಇರೋದ್ರಿಂದ ಈ ಸೀಸನ್ನಲ್ಲಿ ಏರ್ ಬೋರ್ನ್ ಡಿಸೀಸಸ್ ಅಂದರೆ ಗಾಳಿಯಿಂದನೂ ಕೂಡ ಕಾಯಿಲೆಗಳು ಬರೋ ಚಾನ್ಸಸ್ ಇರುತ್ತೆ. ಈ ಎಲ್ಲ ರೀಸನ್ನಿಂದನೂ ಕಾಯಿಲೆಗಳು ಬರೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ, ಜೊತೆಗೆ ನಮ್ಮ ಮೆಟಬಾಲಿಸಮ್ ಕೂಡ ಕಮ್ಮಿ ಆಗಿರೋದ್ರಿಂದ ಈ ಸೀಸನಲ್ಲಿ ಬರೋ ಕಾಯಿಲೆಗಳು ಬೇಗ ವಾಸಿ ಆಗಲ್ಲ. ಹಾಗಾಗಿ ನಾವು ಈ ಸೀಸನಲ್ಲಿ ಕಾಯಿಲೆನೇ ಬರ್ದಲೇ ಇರೋಗೆ ನಮ್ಮ ಲೈಫ್ ಸ್ಟೈಲ್ನ ಹೇಗೆ ಚೇಂಜ್ ಮಾಡ್ಕೋಬೋದು, ಅಥವಾ ಕಾಯಿಲೆಗಳಿಗೆ ಎಕ್ಸ್ಪೋಸ್ ಆಗೋದನ್ನು ಹೇಗೆ ಕಮ್ಮಿ ಮಾಡ್ಕೋಬೋದು ಅಂತ ಈಗ ನೋಡೋಣ. ಈಗ ನಾವು ಏನು ಫುಡ್ ಹ್ಯಾಬಿಟ್ಸ್ನ ಫಾಲೋ ಮಾಡಿದ್ರೆ ನಾವು ಕಾಯಿಲೆನ ತಡಿಬೋದು ಅಂತ ನೋಡೋಣ. ಮೊದಲನೇದು ಬಿಸಿ ಬಿಸಿ ಆಹಾರನ ಸೇವನೆ ಮಾಡಬೇಕು. ಸ್ಪೆಷಲಿ ಸ್ಟೀಮ್ ಆಗಿರೋದು, ಬಾಯ್ಲ್ ಆಗಿರೋವಂಥದ್ದು, ಗ್ರಿಲ್ ಆಗಿರೋವಂಥದ್ದು ಬಿಸಿ ಬಿಸಿ ಆಹಾರನ ತಿನ್ನಬೇಕು. ಆದರೆ ಆಯಿಲಿ ಐಟಮ್ಮು, ಡೀಪ್ ಫ್ರೈ ಆಗಿರೋವಂಥದ್ದು, ಹೊಟ್ಟೆಗೆ ತುಂಬ ಹೆವಿ ಆಗೋವಂಥ ಆಹಾರಗಳನ್ನ ತಗೋಬಾರ್ದು. ಅದು ಡೈಜೆಷನ್ನ ಸ್ಲೋ ಮಾಡುತ್ತೆ. ಆದರೆ ಈ ಸೀಸನಲ್ಲಿ ಗುಡ್ ಫ್ಯಾಟ್ ಅಂದರೆ ಎಕ್ಸಾಂಪಲ್ ಗೀ ಅಥವಾ ಆಲಿವ್ ಆಯಿಲ್ ಇಂಥವನ್ನ ಸ್ವಲ್ಪ ಮಟ್ಟಿಗೆ ತಿನ್ಬೋದು. ಎರಡನೇದು ಹಣ್ಣು ತರಕಾರಿನ ಹೆಚ್ಚೆಚ್ಚಾಗಿ ಉಪಯೋಗಿಸ್ಬೇಕು. ಈ ಸೀಸನಲ್ಲಿ ಬರೋ ಸೌತೆಕಾಯಿ, ಬೆಂಡೆಕಾಯಿ ಇಂಥ ತರಕಾರಿಗಳನ್ನ ತಗೋಬೋದು. ಸೊಪ್ಪು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಹಣ್ಣುಗಳಲ್ಲಿ ಸಿಪ್ಪೆ ಸುಲಿಬಹುದಾದಂಥ ಹಣ್ಣುಗಳು, ಸ್ಪೆಷಲಿ ಬಾಳೆಹಣ್ಣು, ಮಾವು, ದಾಳಿಂಬೆ, ಆಮೇಲೆ ಪಪ್ಪಾಯ ಈ ಥರ ಹಣ್ಣುಗಳನ್ನ ತೊಗೊಂಡು ತಿನ್ಬೋದು. ಆದರೆ ಇದೆಲ್ಲ ತಿನ್ನೋಕ್ಕಿಂತ ಮೊದಲು ಚೆನ್ನಾಗಿ ತೊಳಿಬೇಕಾಗತ್ತೆ. ಯಾಕೆಂದರೆ ಈ ಸೀಸನಲ್ಲಿ ವಾಟರ್ ಬೋರ್ನ್ ಡಿಸೀಸಸ್ ತುಂಬ ಇರುತ್ತೆ. ಹಳೆ ಅಕ್ಕಿ ಅಥವಾ ಹಳೆ ಬಾರ್ಲಿನ ಈ ಸೀಸನಲ್ಲಿ ತೊಗೋಬೋದು. ಯಾಕಂದರೆ ಇದು ಡೈಜೆಷನ್ನ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಇನ್ನು ಮಳೆಗಾಲದಲ್ಲಿ ಸೊಪ್ಪುಗಳನ್ನ ಯಾಕೆ ಬೇಡ ಅಂತ ಹೇಳಿದೆ ಅಂದರೆ, ಈಗ ಎಕ್ಸಾಂಪಲ್ ಮೆಂತ್ಯ ಸೊಪ್ಪು ಅಥವಾ ಪಾಲಕ್ ಸೊಪ್ಪು, ಈ ಸೊಪ್ಪಲ್ಲೆಲ್ಲ ಜಾಸ್ತಿ ಬ್ಯಾಕ್ಟೀರಿಯಾ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಮಳೆಗಾಲದಲ್ಲಿ ಮಳ್ಳಸಿರೋ ನೀರನ್ನ ಕುಡಿಯೋದು ತುಂಬಾ ಒಳ್ಳೆಯದು. ಈ ಸೀಸನ್ನಲ್ಲಿ ಡೈಜೆಷನ್ ಕಮ್ಮಿ ಇರೋದ್ರಿಂದ ಆಹಾರನ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಳೋದು ತುಂಬಾ ಒಳ್ಳೆಯದು. ಅದರಲ್ಲೂ ಸ್ಪೆಷಲಿ ಹುದುಗಿರುವಂಥ ಆಹಾರ ಅಂದರೆ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಈ ಥರದ್ದೆಲ್ಲ ಸ್ವಲ್ಪ ಕಮ್ಮಿನೇ ತೊಗೊಳೋದು ಒಳ್ಳೆಯದು. ಹಾಗಾದರೆ ಏನು ತಿನ್ನಬೇಕು ಈ ಸೀಸನಲ್ಲಿ? ಆರೋಗ್ಯವರ್ಧಕ ಮಸಾಲೆ ಐಟಮ್ಗಳು ಅಂದರೆ ಅರಿಶಿನ, ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ ಈ ಥರ ಐಟಮ್ಗಳನ್ನ ಜಾಸ್ತಿ ತಗೋಬೋದು. ಈ ಪದಾರ್ಥಗಳು ಇಮ್ಯುನಿಟಿನ ಇನ್ಕ್ರೀಸ್ ಮಾಡೋದ್ರಿಂದ ಕೆಮ್ಮು, ನೆಗಡಿ, ಜ್ವರ ಈ ಥರ ಕಾಯಿಲೆಗಳು ಬರೋದನ್ನು ತಡಿತಾ ಬರುತ್ತೆ. ಇನ್ನು ಪ್ರೋಬಯೋಟಿಕ್ಸ್ ಆಹಾರಗಳನ್ನ ಜಾಸ್ತಿ ತಗೋಬೋದು. ಪ್ರೋಬಯೋಟಿಕ್ ಆಹಾರಗಳಂದರೆ ಮಜ್ಜಿಗೆ, ಮೊಸರು, ಮನೇಲಿ ಮಾಡಿರೋ ಮೊಸರು ಈ ಥರದ್ದು. ಇವು ನಿಮ್ಮ ಗಟ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ. ಆಯುರ್ವೇದದಲ್ಲಿ ದಧಿಮಸ್ತು ಅಂತ ಹೇಳಿದ್ದಾರೆ. ಹಾಗಂದರೆ ಮೊಸರು ಮೇಲಿರೋ ನೀರಿರುತ್ತಲ್ಲ, ಆ ನೀರನ್ನ ತೊಗೊಂಡು ಮೇಲ್ಗಡೆ ತಿಳಿ ಲೇಯರ್ ಇರುತ್ತಲ್ಲ ಅದನ್ನು ತೊಗೊಂಡು ಅದಕ್ಕೊಂದು ಸ್ವಲ್ಪ ರಾಕ್ ಸಾಲ್ಟ್ ಅಂದರೆ ಸೇಂದ್ರ ಲವಣನ ಹಾಕಿ ಅದಕ್ಕೆ ಪಂಚಕೋಲ ಚೂರ್ಣ ಅಂತ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗುತ್ತೆ. ಇದನ್ನು ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ಇದು ಕುಡಿಯೋದ್ರಿಂದ ಕಾಯಿಲೆಗಳನ್ನ ತಡೆಯುವಂಥ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ. ಇಲ್ಲಿವರೆಗೂ ಏನೇನು ಆಹಾರ ತೊಗೋಬೇಕು ಅಂತ ಫುಡ್ ಹ್ಯಾಬಿಟ್ಸ್ ನೋಡ್ಕೊಂಡ್ವಿ. ಈಗ ಲೈಫ್ ಸ್ಟೈಲ್ನ ಏನು ಚೇಂಜ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನೋಡೋಣ. ಒದ್ದೆ ಬಟ್ಟೆಗಳನ್ನ ಹಾಕೋಬಾರ್ದು. ಒಣಗಿರೋ ಬಟ್ಟೆ ಹಾಗೂ ಬೆಚ್ಚಗಿರೋ ಬಟ್ಟೆಗಳನ್ನ ಹಾಕೋಬೇಕು. ಈ ಸೀಸನ್ನಲ್ಲಿ ಫಂಗಲ್ ಇನ್ಫೆಕ್ಷನ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒದ್ದೆ ಬಟ್ಟೆಗಳು, ನೀರಾಡ್ತಾ ಇರೋದನ್ನು ಹಾಕೋಬಾರ್ದು. ಎರಡನೇದು ಎಕ್ಸಸೈಸ್ ಮಾಡೋದು. ಬಾಡಿಗೆ ಲೈಟಾಗಿ ಎಕ್ಸಸೈಸಸ್ನ ಮಾಡಬೇಕಾಗತ್ತೆ. ಎಕ್ಸಾಂಪಲ್ ಸೂರ್ಯ ನಮಸ್ಕಾರ ಅಥವಾ ಮನೆಯಲ್ಲೇ ಲೈಟಾಗಿ ವಾಕಿಂಗ್ ಮಾಡಿದ್ರೂ ಕೂಡ ಸಾಕಾಗುತ್ತೆ.
ಮೂರನೇದು ಹಾಗೂ ವೆರಿ ಇಂಪಾರ್ಟೆಂಟ್, ನಿಮ್ಮ ಸುತ್ತಮುತ್ತಲಿನ ಪರಿಸರನ ಸ್ವಚ್ಛವಾಗಿಟ್ಕೋಬೇಕು. ಯಾಕೆಂದರೆ ಮಳೆಗಾಲದಲ್ಲಿ ಸೊಳ್ಳೆಗಳು ಜಾಸ್ತಿ ಆಗೋದ್ರಿಂದ ಡೆಂಗು, ಮಲೇರಿಯಾ ಅಂಥ ಕಾಯಿಲೆಗಳು ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮನೆ ಸುತ್ತ ಎಲ್ಲರೂ ನೀರು ನಿಲ್ತಾ ಇದ್ದರೆ ಅದನ್ನು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಸೊಳ್ಳೆ ಬತ್ತಿ, ಸೊಳ್ಳೆ ಪರ್ದೆ ಇವನ್ನ ಉಪಯೋಗಿಸಿ. ಹಾಗೆ ಸಂಜೆ ಆದಮೇಲೆ ಕಿಟಕಿಗಳು, ಬಾಗಿಲುಗಳನ್ನ ಹಾಕೊಳ್ಳೋದನ್ನು ಮರಿಬೇಡಿ. ಆದಷ್ಟು ಕಾಟನ್ ಬಟ್ಟೆಗಳನ್ನೇ ಯೂಸ್ ಮಾಡಿ. ಸಿಂಥೆಟಿಕ್ ಬಟ್ಟೆಗಳನ್ನ ಹಾಕೋದನ್ನ ಅವಾಯ್ಡ್ ಮಾಡಿ. ಯಾಕೆಂದರೆ ಅದು ಸ್ವೆಟ್ಟಿಂಗ್ ಜಾಸ್ತಿಯಾಗಿ ಫಂಗಲ್ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಇಂಟರ್ನಲ್ ಹೆಲ್ತ್ನ ಕಾಪಾಡ್ಕೋಬೇಕಾಗತ್ತೆ ಸೀಸನಲ್ಲಿ. ಕೆಲವೊಂದು ಸರಿ ಸ್ಟೀಮ್ ತೊಗೊಳೋದು, ಬಿಸಿ ನೀರು ಸ್ನಾನ ಮಾಡೋದು, ಹಾಗೆ ಲೈಟಾಗಿ ಮೆಡಿಟೇಷನ್ ಮಾಡೋದ್ರಿಂದ ಕೂಡ ಕಾಯಿಲೆಗಳನ್ನ ತಡಿಬಹುದು. ತುಂಬ ಸ್ಟ್ರೆಸ್ ಆದಾಗ ಇಮ್ಯುನಿಟಿ ಲೋ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಟೈಮ್ ಟು ಟೈಮ್ ಸ್ಲೀಪ್ ಅಂದರೆ ನಿದ್ರೆ ಚೆನ್ನಾಗಿ ಮಾಡಿ. ಹಾಗೆ ಆಹಾರಗಳನ್ನ ಹಿತಮಿತವಾಗಿ ತಗೋಬೇಕು. ಮಳೆಗಾಲದಲ್ಲಿ ಸ್ಪೆಷಲಿ ನಿಮ್ಮ ಪಾದಗಳ ಆರೋಗ್ಯನ ನೋಡ್ಕೋಬೇಕು. ಹಾಗಾಗಿ ಡ್ರೈ ಸ್ಲಿಪ್ಪರ್ನ ಯೂಸ್ ಮಾಡಿ. ಕೊಚ್ಚೆ ನೀರು ಅಥವಾ ಮಳೆ ನೀರು ಒದ್ದೇ ಇರೋವಂಥ ಜಾಗದಲ್ಲಿ ಜಾಸ್ತಿ ಬರಿಗಾಲಲ್ಲಿ ನಡೆಯೋಕ್ಕೆ ಹೋಗಬೇಡಿ. ನಡ್ಕೊಂಡು ಹೋಗಿದ್ರು ಬಂದ ಮೇಲೆ ಅದನ್ನು ಡ್ರೈ ಮಾಡ್ಕೋಬೇಕು. ಡ್ರೈ ಮಾಡ್ಕೊಂಡಾಗ ನಿಮಗೆ ಫಂಗಲ್ ಇನ್ಫೆಕ್ಷನ್ಸ್ ಅಂದರೆ ಬೆರಳು ಸಂಧಿಗಳಲ್ಲಿ ಸೆಳೆತಗಳಾಗೋದನ್ನು ಕಮ್ಮಿ ಮಾಡುತ್ತೆ. ಆಮೇಲೆ ಕೊನೆಯದಾಗಿ ಈ ಸೀಸನಲ್ಲಿ ನಿಮ್ಗೆ ಏನಾದ್ರು ಅಲರ್ಜಿಗಳಿದ್ದರೆ, ಎಕ್ಸಾಂಪಲ್ ಸ್ನೀಸಿಂಗ್ ಅಥವಾ ಅಸ್ತಮಾ ಈ ಥರ ಏನಾದ್ರು ಪ್ರಾಬ್ಲಮ್ ಇದ್ದರೆ, ಅಥವಾ ಸ್ಕಿನ್ ರ್ಯಾಷಸ್ ಈ ಥರ ಇದ್ದಾಗ ಈ ಸೀಸನಲ್ಲಿ ಅದು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದ್ರ ಮೇಲೆ ಸ್ವಲ್ಪ ಗಮನ ಕೊಟ್ಟು ಅದಕ್ಕೆ ಟ್ರೀಟ್ಮೆಂಟ್ನ ತೊಗೋಬೇಕಾಗುತ್ತೆ. ಹೀಗೆಲ್ಲ ಮಾಡೋದ್ರಿಂದ ಆಹಾರ ಹಾಗೂ ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ, ಇಮ್ಯುನಿಟಿ ಇನ್ಕ್ರೀಸ್ ಆಗುತ್ತೆ, ಹಾಗೆ ಕಾಯಿಲೆಗಳನ್ನ ತಡೆಯುವಂಥ ಕೆಪಾಸಿಟಿ ಬರುತ್ತೆ. ವಿಡಿಯೋ ಮುಗಿಸ್ತಾ ನಾನೊಂದು ಸ್ಮಾಲ್ ಟಿಪ್ ಹೇಳ್ತೀನಿ. ಏನಂದರೆ, ಈ ಮಳೆಗಾಲ ಕಳೆಯೋವರೆಗೂ ವಾರದಲ್ಲಿ 2-3 ಸರಿ ಹರ್ಬಲ್ ಟೀಗಳು ಅಂದರೆ ಕಷಾಯಗಳನ್ನ ಮಾಡಿಕೊಂಡು ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೆ ಯಾರು ಮಳೆಗಾಲದಲ್ಲಿ ಬೇಗ ಎಕ್ಸ್ಪೋಸ್ ಆಗ್ತಾರೆ ಕಾಯಿಲೆಗಳಿಗೆ, ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.